ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬಂದು ನೀವು ಬರ್ಡ್ಸ್ಗೆ ಬಂದು ಸಾಫ್ಟ್ ಫುಡ್ಸ್ ಯಾವ್ದಾದ್ರು ಕೊಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ನೋಡ್ಬೋದು. ಫಸ್ಟ್ ಇವಾಗ ನೀವು ನೋಡ್ತಾ ಇರೋದು ಬಂದು ಇದು ಬ್ಲ್ಯಾಕ್ ಚೆನ್ನ ಅಂತಾರೆ, ಅಂದರೆ ಕಡಲೆಕಾಳು ಅಂತಾರಲ್ಲ ಅದು. ಇದು ಬಂದು ಕೊಡೋದ್ರಿಂದನೂ ಬರ್ಡ್ಸ್ಗೆ ಒಳ್ಳೆ ಪ್ರೋಟೀನ್ ಬರುತ್ತೆ. ಇದು ಬಂದು ನೆನೆಸು ಕೊಡ್ಬೋದು, ಇಲ್ಲಾಂದರೆ ಇವಾಗ ಈ ಪಿಕ್ಚರಲ್ಲಿ ನೋಡ್ಬೋದು ನೋಡಿ, ಈ ಥರ ಬಂದು ಒಂಥರ ಸ್ಪ್ರೌಟ್ಸ್ ಮಾಡಿನೂ ಕೊಡ್ಬೋದು. ಇವಾಗ ನೀವು ನೋಡ್ತಾ ಇರೋದು ಬಂದು ಇದು ಗ್ರೀನ್ ಗ್ರಾಮ್ ಅಂತಾರೆ, ಅಂದರೆ ಹೆಸರು ಕಾಳು. ಇದನ್ನು ಕೊಡೋದ್ರಿಂದನೂ ನಿಮ್ಗೆ ಬರ್ಡ್ಸ್ಗೆ ಬಂದು ಒಳ್ಳೆ ಹೆಲ್ತ್ ಬರುತ್ತೆ. ನ್ಯೂಟ್ರಿಷನ್ ಫುಡ್ಸ್ ಇದೆಲ್ಲ. ಇದು ಬಂದು ನೆನೆಸಿ ಕೊಡ್ಬೋದು, ಇಲ್ಲಾಂದರೆ ಈ ಥರ ಸ್ಪ್ರೌಟ್ಸ್ ಮಾಡಿನೂ ಕೊಡ್ಬೋದು, ಬರ್ಡ್ಸಿಗೆ ಒಳ್ಳೆಯದೇ. ಇವಾಗ ನೀವು ನೋಡ್ತಾ ಇರೋದು ಬಂದು ವೀಟು, ಅಂದರೆ ಗೋಧಿ ಅಂತಾರಲ್ಲ ಅದು. ಇದು ಬಂದು ನೆನೆಸಿ ಕೊಡ್ಬೋದು. ಇದು ಬಂದು ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಬರ್ಡ್ಸಿಗೆ. ಕೋಲ್ಡ್ ಟೈಮಲ್ಲೆಲ್ಲ ಇದು ಕೊಡ್ಬೋದು. ಇವಾಗ ನೀವು ನೋಡ್ತಾ ಇರೋದು ಬಂದು ಖಾರಮಣಿ ಅಂತಾರೆ. ಇದು ಬಂದು ಬರ್ಡ್ಸ್ಗೆ ಬಂದು ನೆನೆಸಿ ನೀರಲ್ಲಿ ನೆನೆಸಿ ಕೊಡ್ಬೋದು. ಇದು ನಾನು ಇದು ಬಂದು ಗ್ರೀನ್ ಪೀಸ್ ಅಂತಾರೆ, ಅಂದರೆ ಇದು ಬಂದು ಬಟಾಣಿ ಅಂತಾರಲ್ಲ, ಗ್ರೀನ್ ಕಲರು ಇಲ್ಲ ವೈಟ್ ಕಲರು ಕೊಡ್ಬೋದು. ಈ ಥರ ನೀರಲ್ಲಿ ನೆನೆಸ್ಬಿಟ್ಟು ಕೊಟ್ಟರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಈ ಥರ ನೀವು ಸ್ಪ್ರೌಟ್ಸ್ ಮಾಡಿನೂ ಕೊಡ್ಬೋದು. ಅದು ಬರ್ಡ್ಸ್ ಹೆಲ್ತಿಗೆ ಚೆನ್ನಾಗಿ ಯೂಸ್ ಆಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಬಂದು ಪರ್ಲ್ ಮಿಲ್ಲಟ್ಸ್ ಅಂತಾರೆ. ಇದು ಬಂದು ಕನ್ನಡದಲ್ಲಿ ಬಂದು ಸಜ್ಜೆ ಅಂತಾರಲ್ಲ. ಇದು ಬಂದು ಹಂಗೇನೂ ಕೊಡ್ಬೋದು, ಇಲ್ಲಾಂದರೆ ಈ ಥರ ನೀರಲ್ಲಿ ನೆನೆಸ್ಬಿಟ್ಟು ಕೊಡ್ಬೋದು. ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಕೊಡ್ಬೋದು ಬರ್ಡ್ಸಿಗೆ. ಇವಾಗ ನೀವು ನೋಡ್ತಾ ಇರೋದು ಬಂದು ಗ್ರೌಂಡ್ ನಟ್, ಅಂದರೆ ಕಡಲೆಕಾಯಿ ಅಂತಾರಲ್ಲ ಇದು. ಇದು ಬಂದು ನೀರಲ್ಲಿ ನೆನೆಸಿ ಕೊಡ್ಬೋದು ಬರ್ಡ್ಸಿಗೆ. ಒಳ್ಳೆ ಕರೆಕ್ಟಾಗಿ ಹೆಲ್ತ್ ನೋಡ್ಕೊಳುತ್ತೆ ಇದು. ಇವಾಗ ನೀವು ನೋಡ್ತಾ ಇರೋದು ಬಂದು ಸ್ವೀಟ್ ಕಾರ್ನ್ ಅಂತಾರಲ್ಲ, ಅಂದರೆ ಜೋಳ, ಸ್ವೀಟ್ ಜೋಳ ಅಂತಾರಲ್ಲ. ಇದು ಕೊಡೋದ್ರಿಂದನೂ ಬರ್ಡ್ಸ್ಗಳು ಚೆನ್ನಾಗಿ ತಿನ್ಕೊಳುತ್ತೆ, ಒಂಥರ ಟೇಸ್ಟಿ ಅಂತ ತಿನ್ನುತ್ತೆ. ಇವಾಗ ಬಂದು ನೋಡ್ತಾ ಇರೋದು ಬಂದು ಕೊರಿಯಾಂಡರ್ ಲೀವ್ಸ್, ಅಂದರೆ ಗೊತ್ತಿರೋದೆಲ್ಲ ಕೊತ್ತಂಬರಿ. ಇದು ಬಂದು ಲವ್ ಬರ್ಡ್ಸಿಗೆ ಜಾಸ್ತಿ ಕೊಡ್ತಾರೆ. ಇದು ಜಾಸ್ತಿ ಲವ್ ಬರ್ಡ್ಸ್ ತಿನ್ಕೊಳುತ್ತೆ. ಕಾಕ್ಟೇಲ್ಗೂ ಕೊಡ್ಬೋದೇನಿಲ್ಲ. ಇವಾಗ ನೀವು ನೋಡ್ತಾ ಇರೋದು ಬಂದು ಬಾಯ್ಲ್ಡ್ ಎಗ್, ಅಂದರೆ ಮೊಟ್ಟೆ ಬೇಯಿಸಿರೋದು. ಇದು ಬಂದು ಬೆಸ್ಟು ಫಿಂಚಸ್ಗೆ ಎಗ್ ಫುಡ್ ಅಂತ ಕೊಡ್ತಾರೆ ನೋಡಿ ಬ್ರೀಡಿಂಗ್ ಟೈಮಲ್ಲಿ. ಇದು ಕೊಡ್ಬೋದು. ಇದು ಬಂದು ಕ್ಯಾರೆಟ್ ಕೊಡೋದ್ರಿಂದನೂ ನಿಮಗೆ ಬರ್ಡ್ಸಿಗೆ ಬಂದು ವೆಜಿಟೇಬಲ್ಸಲ್ಲಿ ಕ್ಯಾರೆಟು ಮತ್ತು ಬೀಟ್ರೂಟ್ ಕೊಡ್ಬೋದು. ಈ ಥರ ಕ್ಯಾರೆಟು ಬೀಟ್ರೂಟ್ ಕೊಡೋದ್ರಿಂದ ಬಂದು ನಿಮ್ಮ ಬರ್ಡ್ಸಿಗೆ ಬಂದು ಹೆಲ್ತ್ ಚೆನ್ನಾಗಿರುತ್ತೆ, ಮತ್ತು ಬ್ಲಡ್ ಸರ್ಕ್ಯುಲೇಷನು ಚೆನ್ನಾಗಿರುತ್ತೆ ಬರ್ಡ್ಸಿಗೆ. ಬೀಟ್ರೂಟ್ ಪೀಸಸ್ ಬಂದು ಸ್ವಲ್ಪ ಚಿಕ್ಕದು ಮಾಡಿ ಕೊಡ್ಬೋದು, ಅಂದರೆ ಲವ್ ಬರ್ಡ್ಸು ಕೊಡ್ಬೋದು, ಕಾಕ್ಟೇಲು ತಿನ್ನುತ್ತೆ. ಇವಾಗ ಈ ವಿಡಿಯೋ ತೋರಿಸಿರೋದು ಎಲ್ಲ ಸಾಫ್ಟ್ ಫುಡ್ಸು ನಿಮ್ಮ ಬರ್ಡ್ಸಿಗೆ ಕೊಡಲೇಬೇಕು. ಆವಾಗಲೇ ನಿಮ್ಮ ಬರ್ಡ್ಸ್ ಹೆಲ್ತ್ ಚೆನ್ನಾಗಿರುತ್ತೆ. ವಾರಕ್ಕೆ 2 ಸಲ ಕೊಡ್ಬೋದು. ಮತ್ತು ಈ ಥರ ಕೊತ್ತಂಬರಿ, ಪುದೀನ ಆ ಥರ ಕೊಡೋಂಗಿದ್ರೆ ನೀವು ಬರ್ಡ್ಸಿಗೆ ಬಂದು ವಿಂಟರ್ ಟೈಮಲ್ಲಿ ಕೊಡಬೇಡಿ. ಮತ್ತು ವಿಂಟರ್ ಟೈಮಲ್ಲಿ ಬಂದು ಜಾಸ್ತಿ ಗೋಧಿ ನೆನೆಸಿ ಕೊಡಿ, ಆವಾಗ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಬರ್ಡ್ಸಿಗೆ ಬಂದು. ಈ ಥರ ವೆಜಿಟೇಬಲ್ಸು ಕೊಡ್ಬೋದು. ಬರ್ಡ್ಸ್ ಹೆಲ್ತ್ ಬಂದು ಚೆನ್ನಾಗಿ ನೋಡ್ಕೊಳುತ್ತೆ. ವಾರಕ್ಕೆ 2 ಸಲ ಈ ಥರ ನೀವು ಫುಡ್ ಕೊಡಲೇಬೇಕು. ಸೀಡ್ ಮಿಕ್ಸ್ ಆಗ್ತಾ ಇದ್ರೂ ಬರ್ಡ್ಸ್ ಹೆಲ್ತ್ ಚೆನ್ನಾಗಿರಲ್ಲ. ಮತ್ತು ಇದು ಬೆಸ್ಟ್ ಬ್ರೀಡಿಂಗ್ ಫುಡ್ ಆಗೂ ಇರುತ್ತೆ ಈ ಬರ್ಡ್ಸ್ಗಳಿಗೆ ಈ ಫುಡ್ಸು. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ನೋಡ್ಕೊಂಡು ನೀವು ನಿಮ್ಮ ಬರ್ಡ್ಸ್ಗೆ ಯಾವ್ಯಾವ ಸಾಫ್ಟ್ ಫುಡ್ ಕೊಡ್ಬೋದು ಅಂತ ನೋಡಿರ್ತೀರ. ನನ್ನ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.